ನಟರಾಜ್ ಗೌಡ್ರೆ ನೀವೇ ಹೇಳಿದಿರಿ ಬಿಹಾರದಲ್ಲಿ 10 ಕೊಟ್ಬಿಟ್ರು ಅಂತ, ಇಲ್ಲಿ ಕೊಡಲ್ಲ ಅಂತ ಏನಪ್ಪ ಗ್ಯಾರಂಟಿ? ಬಿಜೆಪಿ ಅವರು ಕಾಂಪಿಟೇಷನಲ್ ಗ್ಯಾರಂಟಿ ಅನೌನ್ಸ್ ಮಾಡೋದು ಚುನಾವಣೆಯಲ್ಲಿ. ಮೋದಿ ಅವರು ಕೊಡ್ಲಿ, ಮೋದಿ ಕಿ ಗ್ಯಾರಂಟಿ ಅಂತ ಇವತ್ತೇ ಇಡೀ ದೇಶಕ್ಕೆ ಕೊಟ್ಬಿಡ್ಲಿ, ನಮ್ಗೆ ಸಂತೋಷ ಸ್ವಾಗತ ಮಾಡಿ. ಗ್ಯಾರಂಟಿ ಯೋಜನೆಗಳ ಜನಕ ಕರ್ನಾಟಕ ಸರ್ಕಾರ. ಯಾವುದೇ ದೇಶದಲ್ಲಿ, ಈ ದೇಶದಲ್ಲಿ ಯಾವುದೇ ಕರ್ನಾಟಕದ ಮಾದರಿ ಆಗುತ್ತೆ ಹೇಳ್ಬೇಡಿ. ಮತ್ತೆ ಗ್ಯಾರಂಟಿ ನೀವು ಕೊಟ್ಟಿದ್ದಿರಬಹುದು ಅಂತ ಅಂತಾರೆ. ಕರ್ನಾಟಕದ ಮಾದರಿ ಆಗುತ್ತೆ. ಮೋದಿಯವರು ಕೂಡ ನಕಲು ಮಾಡಿ ಸ್ವಲ್ಪ ಮೋದಿ ಕಿ ಗ್ಯಾರಂಟಿ ಅಂತ ಮಾಡಿದ್ದಾರೆ. ಬೇರೆ ರಾಜ್ಯಗಳು ಇನ್ನೂ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿ ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ಮುಂದಿನ ಚುನಾವಣೆಯಲ್ಲೂ ಕೂಡ 2000 ಕರೆಕ್ಟ್ ಅವ್ರು ಹೇಳಿದ್ರೆ 2028 2033 ಕಾಂಗ್ರೆಸ್ ಸರ್ಕಾರನೇ ಬರುತ್ತೆ. 140 150 ಸೀಟ್ಗಳು ಪಡ್ಕೊಂತೀವಿ. ಆಮೇಲೆ ಒಂದು ನಿರಂತರ ಸಂಘಟನೆ. ಗ್ಯಾರಂಟಿ ವಿಚಾರದ ಬಗ್ಗೆ ಮಾತಾಡೋದಾದ್ರೆ, ಈ ಆಮ್ ಆದ್ಮಿ ಪಾರ್ಟಿ ಡೆಲ್ಲಿಲಿ ಕೊಟ್ಟಿದ್ರಲ್ಲ, ಎಲೆಕ್ಟ್ರಿಸಿಟಿ ಇತ್ಯಾದಿಗಳನ್ನ ಫ್ರೀ ಕೊಟ್ಟಿದ್ರಲ್ಲ, ಅಷ್ಟೆಲ್ಲ ಕೊಟ್ಟರು ಕೂಡ ಯಾಕೆ ಬಿಜೆಪಿ ಅಧಿಕಾರಕ್ಕೆ ಬಂತಲ್ಲಿ? ಯಾಕಂದ್ರೆ ಮತದಾರ ಏನು ಯೋಚನೆ ಮಾಡಿದೆ ಅಂದ್ರೆ, ಯಾವ್ಯಾವ ಸವಲತ್ತುಗಳನ್ನ ಆಮ್ ಆದ್ಮಿ ಪಾರ್ಟಿ ಕೊಡ್ತಾ ಇದೆ ಅದನ್ನೇ ಬಿಜೆಪಿ ಕೊಡೋದಾದ್ರೆ ಡಬಲ್ ಎಂಜಿನ್ ಸರ್ಕಾರ ಇದ್ರ ತಪ್ಪೇನಂತ ಕೊಟ್ಬಿಟ್ರು. ರಾಜ್ಯದಲ್ಲೂ ಕೆಲವು ಹೇಳಿದ್ರೆ ಏನ್ ಇಲ್ಲ ಕೂತ್ಕೊಂಡ್ಬಿಡ್ತಾರೆ. ಅಲ್ಲ, ಒಂದು ಚಿಕ್ಕ ದೆಹಲಿ ಅಂತ ಒಂದು ಚಿಕ್ಕ ರಾಜ್ಯಕ್ಕೆ 60 ಕ್ಷೇತ್ರಕ್ಕೆ 90 ಎಂಪಿಗಳನ್ನ 30 ಮಿನಿಸ್ಟರ್ಗಳನ್ನ ಹಾಕಿ ಇಡೀ ಸರ್ಕಾರ ಆಮ್ ಆದ್ಮಿ ಪಾರ್ಟಿಯನ್ನು ಇಡೀ ಮಂತ್ರಿಮಂಡಲ ಬಾಗಲಕೋಟೆನಲ್ಲಿ 5 ದಿನ ಮುಖ್ಯಮಂತ್ರಿಗಳ ಕೂತ್ಕೊಂತಾರೆ ಒಂದು ಕ್ಷೇತ್ರದಲ್ಲಿ ಮಾಡಿಕೊಂಡು ಚುನಾವಣೆ ಮಾಡಿದ ನಾವು ನೀವು ನೋಡಿದೀವಿ ಇಟ್ಟಾಳವ್ರೆ. ಸೊ ಹಾಗಾಗಿ ಅಭಿಪ್ರಾಯ ಬಹಳ ಇಂಟ್ರೆಸ್ಟಿಂಗ್ ಇತ್ತು. ನಟರಾಜ್ ಗೌಡ್ರು ರಿಜೆಕ್ಟ್ ಮಾಡಿ ಅವರ ಒಪಿನಿಯನ್. ಬಟ್ ನಾನು ಬಿಜೆಪಿ ವಕ್ತಾರರನ್ನು ಕೇಳ್ತೀನಿ, ಆ ಪ್ರಶ್ನೆ ಸ್ವಲ್ಪ ಮುಂದೆ ವರಿಸಿ. ಈಗ 80 ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಿಜವಾಗ್ಲೂ ಏನಾದ್ರು ಠೇವಣಿ ಕಳ್ಕೊಳ್ಳೋ ರೀತಿ ಪರಿಸ್ಥಿತಿ ಹೇಳಿದ್ರೆ, ಆ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಯಾಕೆ ವೋಟ್ ಹಾಕ್ಬೇಕು ಜನ ಅಂತೇಳಿ ಏನನ್ನ ನೋಡಿ ವೋಟ್ ಹಾಕ್ಬೇಕು? ಕೇವಲ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಮ್ಗೆ ಅಸಮಾಧಾನ ಇದೆ ಅನ್ನೋದು ಒಂದು ಮಾತ್ರ ಮ್ಯಾಟರ್ ಆಗುತ್ತಾ? ನೋಡಿ, ಕರ್ನಾಟಕದ ಚುನಾವಣೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಒಂದ್ಸರಿ ಕಾಂಗ್ರೆಸ್, ಇನ್ನೊಂದ್ಸರಿಗೆ ಬಿಜೆಪಿ, ಈ ತರದಲ್ಲಿ ರೊಟೇಟ್ ಆಗ್ತಾ ಬರ್ತಿರೋದು. ಹಾಗಾಗಿ ಒಂದಷ್ಟು ನಾವು ನಮ್ಮ ಸರ್ಕಾರದ ಕೆಲಸಗಳನ್ನ ಜನಗಳಿಗೆ ತಲುಪಿಸೋದ್ರಲ್ಲಿ ವಿಫಲರಾದ್ವಿ. ಹಾಗಾಗಿ ನಾವು ಸೋತ್ವಿ ಬಿಟ್ರೆ ಕಾಂಗ್ರೆಸ್ ಏನು ಗೆದ್ದಿರ್ಲಿಲ್ಲ. ಇದು ಟೆಂಪರರಿ ಗೆಲುವಷ್ಟೇನೆ. ಇವರು ನೋಡಿ, ಅವರ ಜೀವನದಲ್ಲಿ ಅವರ ಮುಖ್ಯಮಂತ್ರಿಯಿಂದ ಹಿಡ್ಕೊಂಡು ಅವರ ವಕ್ತಾರರು ತಡ್ಕೊಳ್ಳಿ ಒಂದು ನಿಮಿಷ, ಅದನ್ನೇ ಹೇಳಿದ್ರು ಟೆಂಪರರಿ ಗೆದ್ದುಬಿಟ್ಟಾರೆ, ಮುಗಿತೀನಿ ಲೈಫ್ ಅಲ್ಲಿ ಗೆಲ್ಲಲ್ಲ ಅಂತೇಳಿ. ಅವ್ರ ಮುಖ್ಯಮಂತ್ರಿಯಿಂದ ಹಿಡ್ಕೊಂಡು ಅದೇನೋ ಡೈಲಾಗ್ ಹೊಡಿತಾ ಇದ್ರಿ, ಮತ್ತೆ ಮಾತಾಡ್ಬೇಡಿ ಅಂತೇಳಿ ಅದೇನೋ ಡೈಲಾಗ್ ಹೊಡಿತಿದ್ರಿ ಸ್ವಾಮಿ, ಅದೇನೋ ಡೈಲಾಗ್ ಹೊಡಿತೀವಿ. ಅದೇನು ನಮ್ಮ ಗಾದೆ ಹೇಳ್ತಾರೆ, ಊರಿಗೆಲ್ಲ ಒಳ್ಳೆ ಏನೋ ಮಾಡಿಕೊಂಡು ಅಂತೇಳಿ ನಾನೇನು ಹೇಳ್ತಿಲ್ಲ ರೀ, ಗಾದೆ ಹೇಳ್ತಾ ಇದ್ದೀನಿ ನೋಡಿ. ಮುಖ್ಯಮಂತ್ರಿಯಿಂದ ಹಿಡ್ಕೊಂಡು ಆಯ್ತಾಯ್ತು, ನಾನೇ ಕಿಚ್ಕೊಂಡಿರಂತೆ ಆಯ್ತು. ಮುಖ್ಯಮಂತ್ರಿಯಿಂದ ಹಿಡ್ಕೊಂಡು ವಕ್ತಾರವರೆಗೂ ಅವ್ರ ಜೀವನದಲ್ಲಿ ಗ್ಯಾರಂಟಿ ಬಿಟ್ಟರೆ ಇನ್ನೊಂದು ಅಭಿವೃದ್ಧಿ ಕಾರ್ಯದ ಹೆಸರು ಬರಲ್ಲ. ಒಂದು ಅಭಿವೃದ್ಧಿ ಕಾರ್ಯ ಆಗಲಿ, ಒಂದು ರೈತರಿಗೆ ಒಳ್ಳೇದಾಗಿರೋದಾಗ್ಲಿ, ಒಂದು ಹೆಣ್ಮಕ್ಳಿಗೆ ಒಳ್ಳೇದಾಗ್ಲಿ, ಯಾವುದೂ ಬರೋದಿಲ್ಲ. ನೀವು ಗ್ಯಾರಂಟಿ ವಿಚಾರನೆ ಹೇಳಿದ್ರೆ ಇವತ್ತು ಕೂಡ ನಾನು ಚಾಲೆಂಜ್ ಮಾಡ್ತೀನಿ ನಟರಾಜ್ ಗೌಡ್ರಿಗೆ, ಇಡೀ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ಕುಟುಂಬ ತೋರಿಸಿ ಮೋದಿ ಅವರ ಸರ್ಕಾರದ 5 ಯೋಜನೆಗಳ ಫಲಾನುಭವಿ ಆಗದೆ ಇರೋದು ಒಂದು ತೋರಿಸಿ. ಪ್ರತಿ ತಿಂಗಳು 5 ಕೆಜಿ ಅಕ್ಕಿ ಬರ್ತಾ ಇದೆ, ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 600 ರೂಪಾಯಿ ದುಡ್ಡು ಬರ್ತಾ ಇದೆ, ಯಾವುದು ಪ್ರತಿ ಮನೆ ಕುಡಿಯೋ ನೀರು ಬಂದಿದೆ, ಪ್ರತಿ ಮನೆಗೆ ಟಾಯ್ಲೆಟ್ ಬಂದಿದೆ, ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಬಂದಿದೆ. ಹಾಗಾಗಿ ಪ್ರತಿ ಒಂದು ಮನೆಗೂ ಯಾಕೆ ಡಿಸ್ಟರ್ಬ್ ಮಾಡಿದ್ರೆ ಆಯ್ತು ಕಿತ್ಕೊಬೇಡಿ, ನಾವು ಉಳಿತಾ ಇದೆ ಅಂತ ಗೊತ್ತು. ಇದಾದ್ಮೇಲೆ ನೋಡಿ, ಇವರು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಿದ್ರು ನಟರಾಜ್ ಗೌಡ್ರು. ಸಾಮಾಜಿಕ ನ್ಯಾಯ ಇವ್ರದ್ದು ಹೇಗಿದೆ ಅಂತ ಹೇಳಿದ್ರೆ, ಒಬ್ಬ ನಾಯಕ ಸಮುದಾಯ, ಎಸ್ ಟಿ ಸಮುದಾಯ ಕೆ.ಎನ್. ರಾಜಣ್ಣವರು ರಾಜೀನಾಮೆ ಕೊಡ್ತೀವ್ರಿ, ಗೌರವ ಪೂರ್ವಕ್ಕೆ ರಾಜೀನಾಮೆ ತಗೋಕೂಡ್ದು, ವಜಾ ಮಾಡಿ ಬಿಸಾಕಿ ಅಂತ ಹೇಳಿದ್ರು. ಯಾವ ಪಾಪ ಮಾಡಿದ್ದಕ್ಕೆ? ಸತ್ಯ ಹೇಳಿದ್ದಕ್ಕೆ. ಅದೇ ನಾಯಕ ಸಮುದಾಯದ ನಾಗೇಂದ್ರಂಗೆ ರಾಜೀನಾಮೆ ತಗೊಂತಾರೆ. ಅದೇ ಮೂಢ ಹಗರಣದಲ್ಲಿ ಸಿಗಾಕೊಂಡ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ, ಅಬ್ಕಾರಿ ಹಗರಣದಲ್ಲಿ ಸಿಗಾಕೊಂಡ್ರೆ ತಿಮ್ಮಾಪುರ ಅವರು ರಾಜೀನಾಮೆ ಕೊಡಲ್ಲ, ಯಾರು ರಾಜೀನಾಮೆ ಕೊಡಲ್ಲ. ಅದಾದ್ಮೇಲೆ ನಿಮ್ ಸಾಮಾಜಿಕ ನ್ಯಾಯ ಹೇಳ್ತಾ ಇದ್ರಿ, SC ST TSP ಒಳಗಡೆ ಈ ದಲಿತರ ಹಣ ಮೇಲೆ ನುಂಗಿ ನೀರ ಕೂಡ ಆಯ್ತು. ಅದಾದ್ಮೇಲೆ ನೋಡಿ, ಕೇಳಿದೆ ನೀವು ಮತ್ತೆ ಕಾಂಗ್ರೆಸ್ ಕಡೆ ನಾನು ಬಿಜೆಪಿಯಿಂದ ಕಾಂಗ್ರೆಸ್ ಹೋದ್ರಲ್ಲ, ಅವ್ರ ಪರಿಸ್ಥಿತಿ ಹೇಗಿದೆ ನೋಡಿ. 2-3 ತಿಂಗಳು ಇರಕ್ಕಾಗಲಿಲ್ಲ. ಜಗದೀಶ್ ಶೆಟ್ಟರ್ಗೆ ವಾಪಸ್ ಬಂದಾಗ ಏನ್ ಹೇಳಿದ್ರು, ಆತ್ಮಗೌರವ ಇರೋರು ಯಾರು ಕಾಂಗ್ರೆಸ್ ಅಲ್ಲಿ ಬದುಕಕ್ಕಾಗಲ್ಲ ಅಂತೇಳಿ. ಲಕ್ಷ್ಮಣ್ ಸವದಿ ಅವ್ರನ್ನ ಅವ್ರ ಚುನಾವಣೆ ಸೋತಿದ್ರು ಕೂಡ MLC ಮಾಡಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿದ್ವಿ. ಇವ್ರೇನೋ ಆಸೆ ತೋರಿಸುದಂತ ಹೋದ್ರು. ಇವತ್ತು ಪರಿಸ್ಥಿತಿ ನೋಡಿ, ಲಕ್ಷ್ಮಣ್ ಸವದಿದು ಬಾಯಿ ಬಡ್ಕೊಂತ ಇದ್ದಾರೆ. ಒಂದು ಮಂತ್ರಿ ಡೆಪ್ಟಿ ಸಿಎಂ ಆಗಿದ್ದವರು ಇವತ್ತು ಆರ್ಡಿನರಿ MLA ಉಳ್ಕೊಂಡಿದ್ದಾರೆ. ಹಾಗಾಗಿ ಅದೊಂಥರ ಆತ್ಮಹತ್ಯೆ ಬಾವಿ ಕಂಡ್ರಿ. ಅದೊಳಗಡೆ ಹೋಗ್ ಬಿದ್ದವ್ರು ಯಾರು ಉದ್ಧಾರ ಆಗಲ್ಲ. ಸಂಜೀವಿನಿ ಇದೆ ಅಂತ ಕೂಡ ನಾನು ಪ್ರಶ್ನೆ ಕೇಳ್ತೀನಿ.
ಹೇಳ್ತೀನಿ ಅದಕ್ಕೆ ಮುಂಚೆ ಇಟ್ನಾಳ್ ಸರ್, ಈಗ ಮುಸಲ್ಮಾನ್ ಸಮುದಾಯ ಮುನಿಸ್ಕೊಂಡಿದೆ, ಹಾಗಂದ ಮಾತ್ರಕ್ಕೆ ಮುಸಲ್ಮಾನ್ ಸಮುದಾಯದ ನಾಯಕರೆಲ್ಲ ಕಾಂಗ್ರೆಸ್ ಪಕ್ಷದ ಕೈ ಬಿಟ್ಬಿಡ್ತಾರಾ, ಅಥವಾ ಇದು ಒಂಥರದಲ್ಲಿ ಹೈಪೋಥೆಟಿಕ್ ಅಥವಾ ಓವರ್ ಹೈಪ್ಡ್ ಪ್ರಶ್ನೆ ಆಗ್ಬಿಡುತ್ತಾ? ಇನ್ನು ಒಳ ಮೀಸಲಾತಿ, ನೀವು ಜಾತಿ ರಾಜಕಾರಣ ಅಂತ ಹೇಳ್ತಿದ್ರಿ, ಒಳ ಮೀಸಲಾತಿ ವಿಚಾರಕ್ಕೆ ಇವತ್ತು ಕೂಡ ನಮಗ್ ಸುದ್ದಿ ಬಂತಪ್ಪ, ನಾವು ಪಕ್ಷನೇ ಬಿಟ್ಟೋಗ್ಬಿಡ್ತೀವಿ, ರಾಜೀನಾಮೆ ಕೊಟ್ಬಿಡ್ತೀವಿ, ಎಡಗೈ ಸಮುದಾಯಕ್ಕೆ ಅನ್ಯಾಯ ಮಾಡ್ಬೇಡಿ ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿದ್ರಂತೆ. ಹಂಗಂದ ಮಾತ್ರಕ್ಕೆ ಪಕ್ಷ ಬಿಟ್ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗೋ ರೀತಿಯಲ್ಲಿ ನಿರ್ಧಾರಗಳು ಆಗೋಗ್ಬಿಡುತ್ತಾ ಅಂತ? ಈಗ ಎರಡು ಸಮಸ್ಯೆಗಳನ್ನ ಬೇರೆ ಬೇರೆಯಾಗಿ ನೋಡಬೇಕಾಗ್ತದೆ. ಒಂದು, ಅಲ್ಪಸಂಖ್ಯಾತರ ವಿಚಾರದಲ್ಲಿ ಅಸಮಾಧಾನ ಇದ್ದಿತ್ತು ರಾಜಕೀಯವಾಗಿ, ಅಥವಾ ಜಮೀರ್ ಅವರು ಹೇಳಿದ ತರ ಟಿಕೆಟ್ ಕೊಟ್ಟಿಲ್ಲ ಹಾಗೆ, ಅಥವಾ ಮುಸಲ್ಮಾನ ನಾಯಕರುಗಳಿಗೆ ನೀವು ಸರಿಯಾಗಿ ನಡೆಸ್ಕೊಡ್ತಾ ಇಲ್ಲ ಅನ್ನೋ ವಿಚಾರ, ಅವರವರ ಸಮುದಾಯದ ಅಹವಾಲುಗಳು ಏನೇ ಇರಲಿ, ಅದು ಏನೋ ಅಸಮಾಧಾನ ಇರಬಹುದಪ್ಪ. ಆದ್ರೆ ನಾಳೆ ದಿನ ಎಲ್ಲ ಮುಸ್ಲಿಂ ಸಮುದಾಯ ಹೋಗಿ NDAಗೆ ಬಿಜೆಪಿಗೆ ಓಟ್ ಹಾಕೋದಿಲ್ಲ. ಆದರೆ ಅದೇ ಹೇಳಿದ್ವಿ, ಥರ್ಡ್ ಆಪ್ಷನ್ ಆಗಿ ಒಂದಿತ್ತು, JDS ಜನತಾದಳ ಅಂತ ಇತ್ತು, ಈಗ ಇಲ್ಲ ಅದು, ಈಗ NDA ಅದು. ಸೊ ಹೀಗಿರುವಾಗ ದಟ್ ಸ್ಪೇಸ್ ಇಸ್ ಟೇಕನ್ ಅಪ್ ಬೈ ಬಿಜೆಪಿ. ಸೊ ಅಗೇನ್ ಕಾಂಗ್ರೆಸ್ನ ಬಿಡೋದು ಅಲ್ಪಸಂಖ್ಯಾತ ಮತಗಳು ಅಷ್ಟು ಸರಳ ಅಲ್ಲ. ಆಮೇಲೆ ಈ ಎಡ ಮತ್ತು ಬಲ ಸಮುದಾಯಗಳ ವಿಚಾರದಲ್ಲಿ ಸಿದ್ದರಾಮಯ್ಯ ಸದಾಶಿವ ವರದಿಯನ್ನ ಅನುಷ್ಠಾನ ಮಾಡೋದಕ್ಕೇನೆ ಇಷ್ಟು ವರ್ಷ ತಗೊಂಡು ಅದೊಂದು ಇಕ್ವೇಷನ್ ಮಾಡಿ ಮತ್ತೆ ಎಡಗೈ ಸಮುದಾಯಕ್ಕೆ ಅನ್ಯಾಯ ಆಗಿರೋದನ್ನ ದೇರ್ ಇಸ್ ಆಲ್ವೇಸ್ ಎ ಬ್ಯಾಕ್ಲಾಶ್. ಮತ್ತೆ ಜನಸಂಖ್ಯೆ ಲೆಕ್ಕದಲ್ಲಿ ಎಡಗೈ ಸಮುದಾಯ ದೊಡ್ಡದಿದೆ, ಇಟ್ಸ್ ಎ ಬಿಗರ್ ಪಾಪ್ಯುಲೇಷನ್. ಹೀಗಿರೋ ಸಿದ್ದರಾಮಯ್ಯನವರು ಅದನ್ನ ಮ್ಯಾನೇಜ್ ಮಾಡಬೇಕಾಗ್ತದೆ. ಮತ್ತೆ ನೀವು ಮತ್ತೊಂದು ಪ್ರಶ್ನೆ ಕೇಳಿದ್ರಿ, ಮುಸ್ಲಿಂ ಸಮುದಾಯ ಹಾಗೆ ಒಳ ಮೀಸಲಾತಿ. ಈ ಒಳ ಮೀಸಲಾತಿ ರಾಜಕೀಯ ಇವೆಲ್ಲ ಜಾತಿ ರಾಜಕಾರಣ ಬೇರೆ. ಅದ್ರ ಜೊತೆಗೇನೆ ಸಿದ್ದರಾಮಯ್ಯ ಇನ್ನೊಂದು ಪ್ರಯೋಗನ ಮಾಡಿದ್ರು, ಅದು ಜಾತಿ ಸಮೀಕ್ಷೆ ವಿಚಾರದಲ್ಲಿ, ಅದು ಕೂಡ ಅಷ್ಟು ವರ್ಕೌಟ್ ಆಗಲಿಲ್ಲ. ಹೀಗಿರುವಾಗ ಸಿದ್ದರಾಮಯ್ಯ ಟ್ಯಾಕ್ಟಿಕ್ ಇದೇ ಆಗಿತ್ತು. ಒಂದು ಕಡೆ ನೀವು ಇದನ್ನು ಗ್ಯಾರಂಟಿ ಯೋಜನೆಗಳು, ಇನ್ನೊಂದು ಕಡೆ ಜಾತಿ ಒಂದು ಸಮೀಕರಣ, ಕಾಸ್ಟ್ ಇಂಜಿನಿಯರಿಂಗ್ ಇದನ್ನ ಮಾಡಬೇಕು ಅಂತ. ಬಹುಶಃ ಎರಡೂ ಕೂಡ ಅಷ್ಟಾಗಿ ವರ್ಕೌಟ್ ಆದಂಗೆ ಕಾಣೋದಿಲ್ಲ. ಮತ್ತೆ ಅವು ಗ್ಯಾರಂಟಿಯನ್ನು ನಂಬಿಕೊಂಡು 23ರಲ್ಲಿ ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕಿಲ್ಲ. ಗ್ಯಾರಂಟಿಗೋಸ್ಕರ ಕಾಂಗ್ರೆಸ್ಗೆ ವೋಟ್ ಬಂದಿರಲಿಲ್ಲ. ಆ ವೋಟ್ ಬಂದಿದ್ದು ಆಂಟಿ ಇನ್ಕಂಬೆನ್ಸಿ ಪ್ಲಸ್ ಡಿ.ಕೆ. ಶಿವಕುಮಾರ್ ಫ್ಯಾಕ್ಟರಿ ಓಲ್ಡ್ ಮೈಸೂರು ಇಷ್ಟು ಮಾತ್ರ. ಆಮೇಲೆ ಮತ್ತೆ ನಾನು ಈ ಕಾಸ್ಟ್ ಇಕ್ವೇಷನ್ ಮತ್ತೆ ಗ್ಯಾರಂಟಿ ಮೂಲಕನೇ ಎಲೆಕ್ಷನ್ ಗೆಲ್ತೇನೆ ಅಂದ್ರೆ ಗೆಲ್ಲೋಕ್ ಸಾಧ್ಯ ಇಲ್ಲ. ಬಿಕಾಸ್ ವಿ ಸೀನ್ ಇನ್ ಡೆಲ್ಲಿ, ವಿ ಹ್ಯಾವ್ ಸೀನ್ ಸಿದ್ದರಾಮಯ್ಯ ಗವರ್ಮೆಂಟ್ ಇನ್ 2018 ಆಲ್ಸೋ. ಸಾಧ್ಯ ಇಲ್ಲ. ನಮ್ಗೆ ಈ ಡಿಜಿಟಲ್ ವೋಟಿಂಗ್ ಮೂಲಕ ಬಂದಿರೋ ಉತ್ತರವನ್ನ ಕೂಡ, ವೋಟಿಂಗ್ ನ ಪ್ರಮಾಣವನ್ನ ಕೂಡ ತೋರಿಸ್ಬಿಡೋಣ. ಈ ಕಾಂಗ್ರೆಸ್ ಪಕ್ಷ ಬಿಟ್ಬಿಟ್ಟು JDS ಅಥವಾ ಬಿಜೆಪಿಗೆ ಹೋದ್ರೆ ಅಲ್ಲಿ ಅವರಿಗೆ ಲಾಭ ಇದೆಯಾ ಅಂತ ಕೇಳಿದ ಪ್ರಶ್ನೆಗೆ 82% ಜನ ಇಲ್ಲ ಅಂತ ಹೇಳಿದ್ದಾರೆ. ಇವರಿಬ್ರು ಅಂದ್ರೆ ಬಿಜೆಪಿ ಲಾಭ ಇದೆ ಅಂತ ಹೇಳಿದ್ದಾರೆ, ಕ್ಷಮೆ ಇರಲಿ. ಬಿಜೆಪಿ ಹಾಗೆ JDS ನ ವಕ್ತಾರರು ಅವ್ರು ಸೇರಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಜನ ಕರ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ನಿಮ್ಮ ಪಕ್ಷದ ಒಳಗೆ ಇದನ್ನ ಬಹುಶಃ ನೀವು ಸಮಾಲೋಚನೆ ಮಾಡಿ, ನಿಮ್ಗೂ ಲಾಭ ಆಗುತ್ತೆ ಅವ್ರಿಗೂ ಲಾಭ ಆಗುತ್ತೆ ಅನ್ನೋಂಗಿದ್ರೆ ಕಾಂಗ್ರೆಸ್ನವರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿ. ನನಗೆ ಇವತ್ತಿನ ಚರ್ಚೆಗೆ ಸಮಯ ಇದ್ದದಿಷ್ಟೇ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.